ಜೀವನದಲ್ಲಿ ಶುಭ ಹಾಗೂ ಅಶುಭ ನಡೆಯುವ ಮುನ್ನ ತುಳಸಿ ಮಾತೆ ನೀಡುವ ಸೂಚನೆ ಏನು? ತುಳಸಿ ಗಿಡದಿಂದ ಮನೆಗೆ ಹೇಗೆ ಅದೃಷ್ಟ ಒಲಿಯುತ್ತದೆ? ತುಳಸಿ ಇದ್ದ ಮನೆಯಲ್ಲಿ ಯಾವ ತಪ್ಪುಗಳು ಆಗಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರತಿ ಮನೆಯಲ್ಲೂ ತುಳಸಿ ಗಿಡವಿದ್ದರೆ ಮನೆಗೆ ರಕ್ಷಣೆ ಇದ್ದಂತೆ. ಮನೆಗೆ ಯಾವ ದುಷ್ಟಶಕ್ತಿಗಳು ಬಾರದಂತೆ ತುಳಸಿ ಗಿಡವು ತಡೆದು ಮನೆ ಸದಸ್ಯರಿಗೆ ರಕ್ಷಣೆಯನ್ನು ನೀಡುತ್ತದೆ. ಮನೆಯ ಏಳಿಗೆಗೂ ತುಳಸಿ ಕಾರಣವಾಗುತ್ತದೆ. ತಾಯಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಪೂಜಿಸಲ್ಪಡುವ ತುಳಸಿ ಗಿಡ ಯಾವ ಮನೆಯಲ್ಲಿ ಇರುತ್ತದೋ ಅಲ್ಲಿ ಧನ ಧಾನ್ಯದ ಕೊರತೆ ಉಂಟಾಗುವುದಿಲ್ಲ. ಮನೆಯ ಎಲ್ಲಾ ವಿಧವಾದ ವಾಸ್ತು ದೋಷಗಳು ತುಳಸಿ ದೂರ ಮಾಡುತ್ತದೆ. ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋಗುವುದು. ಮನೆಯಲ್ಲಿ ನೆಟ್ಟಿರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಶುರುವಾಗುವುದನ್ನು ನೀವು ಹಲವು ಬಾರಿ ಗಮನಿಸಿರಬಹುದು. ಹಲವು ಪ್ರಯತ್ನಗಳ ಹೊರತಾಗಿಯೂ ಗಿಡ ಹಸಿರಾಗಿ ಉಳಿಯದೆ ಒಣಗಿ ಹೋಗುತ್ತಿದ್ದರೆ ಶಾಸ್ತ್ರಗಳ ಪ್ರಕಾರ ತುಳಸಿ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸವಿದೆ ಎಂಬುದರ ಸಂಕೇತವಾಗಿದೆ. ಹಾಗೆಯೇ ಇದು ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರಬಹುದು. ದೊಡ್ಡ ಸಂಕಷ್ಟವೊಂದು ಬರಲಿರುವುದರ ಸಂಕೇತವೂ ಆಗಿರಬಹುದು. ಅಷ್ಟೇ ಅಲ್ಲದೆ ತುಳಸಿ ಗಿಡ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಹಣದ ನಷ್ಟವಾಗಬಹುದು. ಮನೆಯಲ್ಲಿ ಯಾವುದಾದರೊಂದು ಸಂಕಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ತುಳಸಿ ಗಿಡ ದುಃಖ ಮತ್ತು ವೇದನೆಯನ್ನು ಸೂಚಿಸುತ್ತದೆ. ಅದನ್ನು ತಕ್ಷಣ ತೆಗೆದುಹಾಕಿ ಇನ್ನೊಂದು ಗಿಡವನ್ನು ನೆಡಬೇಕು. ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ಉದುರುವುದು. ಸಾಮಾನ್ಯವಾಗಿ ಹಳದಿ ಎಲೆಗಳು ಉದುರುವುದು ಸಹಜ. ಆದರೆ ತುಳಸಿಯ ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ತಾವಾಗಿಯೇ ಉದುರಲು ಪ್ರಾರಂಭಿಸಿದರೆ ಇದನ್ನು ಅಶುಭವೆಂದು ಹೇಳುತ್ತಾರೆ. ಇದು ನಿಮ್ಮ ಮನೆಯಲ್ಲಿ ಕಲಹ, ಕ್ಲೇಶ ಮತ್ತು ವಿಭಜನೆಯಂತಹ ತೊಂದರೆಗಳು ಉಂಟಾಗಬಹುದು ಎಂಬುದರ ಸಂಕೇತವಾಗಿದೆ. ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಇಂತಹ ಸಂಕೇತ ನಿಮಗೆ ಸಿಕ್ಕರೆ ಈ ವಿಪತ್ತಿನಿಂದ ಮುಕ್ತಿ ಪಡೆಯಲು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ 3 ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ತುಳಸಿ ಗಿಡದ ಬಳಿ ಸಣ್ಣ ಸಸಿಗಳು ಬೆಳೆಯುವುದು. ತುಳಸಿ ಗಿಡದ ಬಳಿ ಸಣ್ಣ ಸಣ್ಣ ಹಸಿರು ಸಸಿಗಳು ಬೆಳೆಯಲು ಪ್ರಾರಂಭಿಸಿದರೆ ಇದನ್ನು ಶುಭ ಶಕುನವೆಂದು ಹೇಳುತ್ತಾರೆ. ಈ ಸಂಕೇತವು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಆಗಮನವಾಗಲಿದೆ ಎಂಬುದರ ಸೂಚನೆಯಾಗಿರುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯಾಗಲಿದೆ. ಇಷ್ಟೇ ಅಲ್ಲದೆ ಇದು ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವಿದೆ ಎಂದು ಅಥವಾ ಶೀಘ್ರದಲ್ಲೇ ತಾಯಿ ಲಕ್ಷ್ಮಿಯ ವಾಸವಾಗಲಿದೆ ಮತ್ತು ಇದರೊಂದಿಗೆ ಧನ ಲಾಭವು ಸಿಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದು. ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದನ್ನು ನೀವು ಹಲವು ಬಾರಿ ನೋಡಿರಬಹುದು. ನೀವು ಎಷ್ಟೇ ಕಾಳಜಿ ವಹಿಸಿದರೂ ಇರುವೆಗಳು ಮತ್ತು ಜಿರುಳೆಗಳಂತಹ ಸಣ್ಣ ಜೀವಿಗಳು ಅಲ್ಲಿ ತಮ್ಮ ಮನೆಯನ್ನು ಮಾಡಿಕೊಳ್ಳುತ್ತವೆ. ಆದರೆ ಶಕುನಶಾಸ್ತ್ರದ ಪ್ರಕಾರ ಇದನ್ನು ಅಶುಭವೆಂದು ಹೇಳುತ್ತಾರೆ. ಇದು ಹೊರಗಿನ ವ್ಯಕ್ತಿಯೊಬ್ಬರು ನಿಮಗೆ ತೊಂದರೆ ತರಬಹುದು ಎಂಬುದರ ಸಂಕೇತವಾಗಿದೆ. ಆ ಸಮಯದಲ್ಲಿ ಹೊರಗಿನ ವ್ಯಕ್ತಿಗಳ ಬಗ್ಗೆ ಜಾಗ್ರತೆ ವಹಿಸಬೇಕು. ತುಳಸಿ ಗಿಡದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳುವುದು. ತುಳಸಿ ಗಿಡದ ಮೇಲೆ ಸುಂದರವಾದ ಪಕ್ಷಿಗಳು ಅಥವಾ ಆಕರ್ಷಕ ಕೋಗಿಲೆಗಳು ಬಂದು ಕುಳಿತುಕೊಂಡರೆ ಇದರಿಂದ ತುಳಸಿ ಗಿಡ ಇನ್ನಷ್ಟು ಹಸಿರಾಗಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭ ಶಕುನವೆಂದು ಹೇಳುತ್ತಾರೆ. ಈ ಸಂಕೇತದಿಂದ ನಿಮಗೆ ಶೀಘ್ರದಲ್ಲೇ ಲಾಭವಾಗಲಿದೆ ಮತ್ತು ನಿಮ್ಮ ಕೋರಿಕೆಗಳು ನೆರವೇರುತ್ತದೆ. ಈ ಸೂಚನೆಯನ್ನು ಧನಲಾಭದ ಅದೃಷ್ಟವೆಂದು ಪರಿಗಣಿಸಬೇಕು. ಹಣದ ಸಮಸ್ಯೆಗಳು ಇದರಿಂದ ದೂರವಾಗುತ್ತದೆ. ತುಳಸಿ ಪದೇ ಪದೇ ಒಣಗಿ ಹೋಗುವುದು. ಹಲವು ಬಾರಿ ಜನರು ತುಳಸಿ ಗಿಡವನ್ನು ನೆಟ್ಟರೂ ಅದು ಪದೇ ಪದೇ ಒಣಗಿ ಹೋಗುವುದನ್ನು ಸಾಮಾನ್ಯವಾಗಿ ನೋಡಲಾಗುತ್ತದೆ. ಮನೆಯಲ್ಲಿ ತುಳಸಿ ಗಿಡ ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಯಾವಾಗಲೂ ಬಾಡಿ ಹೋಗುತ್ತದೆ. ಇದು ನಿಮ್ಮ ಮನೆಯಲ್ಲಿ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳ ವಾಸವಿದೆ ಎಂಬುದನ್ನು ತಿಳಿಸುತ್ತದೆ. ಹಾಗೆಯೇ ಇದು ಪಿತೃದೋಷದ ಸಂಕೇತವೂ ಆಗಿದೆ. ನಿಮ್ಮೊಂದಿಗೆ ಹೀಗಾದರೆ ಈ ಕಷ್ಟದಿಂದ ಮುಕ್ತಿ ಪಡೆಯಲು ಅಗತ್ಯವಿರುವವರಿಗೆ ದಾನಗಳನ್ನು ಮಾಡಬೇಕು. ತಪ್ಪಾಯಿತು ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನೀರು ಹಾಕಿದರೂ ಎಲೆಗಳು ಉದುರುವುದು. ತುಳಸಿ ಗಿಡಕ್ಕೆ ನೀರು ಹಾಕಿದರೂ ಅದು ಬಾಡುತ್ತಿದ್ದರೆ ಮತ್ತು ಅದರ ಎಲೆಗಳು ಉದುರುತ್ತಿದ್ದರೆ ಇದನ್ನು ಹಣ ಮತ್ತು ಆರೋಗ್ಯಕ್ಕೆ ಕೆಟ್ಟ ಶಕುನವೆಂದು ತಿಳಿದುಕೊಳ್ಳಬೇಕು. ಮನೆಯಲ್ಲಿ ಹಣದ ನಷ್ಟವಾಗಬಹುದು ಅಥವಾ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಬಹುದು. ಮನೆಯಲ್ಲಿ ಯಾರಿಗಾದರೂ ಗಾಯವಾಗುವ ಸಂಭವವೂ ಇರಬಹುದು. ಆಗ ಕುಟುಂಬದವರು ಎಚ್ಚರಿಕೆಯಿಂದ ಇರಬೇಕು.
ಎಲೆಗಳು ಕಪ್ಪಾಗುವುದು. ಒಮ್ಮೊಮ್ಮೆ ಮನೆಗೆ ಅಥವಾ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಆಗಿದ್ದರೆ ತುಳಸಿ ಗಿಡದ ಎಲೆಗಳು ಕಪ್ಪಾಗಲು ಪ್ರಾರಂಭಿಸುತ್ತವೆ. ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ನೀವು ಪದೇ ಪದೇ ತುಳಸಿ ಗಿಡವನ್ನು ನೆಟ್ಟರೂ ಅದು ಬೆಳೆಯದಿದ್ದರೆ ಇದರರ್ಥ ಮನೆಯಲ್ಲಿ ಪಾಸಿಟಿವ್ ಶಕ್ತಿಯ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡ ಸರಿಯಾಗಿ ಬೆಳೆಯುವುದಿಲ್ಲ. ಉತ್ತಮ ವಾತಾವರಣದಲ್ಲೂ ಬಾಡುವುದು. ಹವಾಮಾನ ಉತ್ತಮವಾಗಿದ್ದರೂ ತುಳಸಿ ಗಿಡ ಬಾಡುತ್ತಿದ್ದರೆ ಇದು ಮನೆಯಲ್ಲಿ ತಾಯಿ ಲಕ್ಷ್ಮಿ ಮುನಿಸಿಕೊಂಡಿದ್ದಾರೆ ಮತ್ತು ಮನೆಯಲ್ಲಿ ದಾರಿದ್ರ್ಯವು ವಾಸಿಸುತ್ತಿದೆ ಎನ್ನುವುದರ ಸಂಕೇತವಾಗಿದೆ. ತುಳಸಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತಿದ್ದರೆ ಇದನ್ನು ಸಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎನ್ನುವ ಸೂಚನೆಯಾಗಿದೆ. ಇದನ್ನು ದೂರ ಮಾಡಲು ಮನೆಯಲ್ಲಿ ಪೂಜೆ, ಪುನಸ್ಕಾರ, ಸ್ವಚ್ಛತೆ ಮತ್ತು ಕುಟುಂಬ ಸದಸ್ಯರ ಅಭ್ಯಾಸಗಳಲ್ಲಿ ಸುಧಾರಣೆ ಮಾಡಬೇಕು. ವಾರಕ್ಕೊಮ್ಮೆಯಾದರೂ ಮನೆಯನ್ನು ಗಂಜಲದಿಂದ ಶುಚಿಗೊಳಿಸಿ ಧೂಪ ಹಾಕಬೇಕು. ತುಳಸಿ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಪವಿತ್ರತೆ, ಶುದ್ಧತೆ ಹೆಚ್ಚಿಸುತ್ತದೆ. ಈ ದಿಕ್ಕಿನಲ್ಲಿ ತುಳಸಿ ಗಿಡವಿದ್ದರೆ ಅದು ಮನೆಯ ಶುದ್ಧತೆಗೆ, ದೈವಿಕ ಶಕ್ತಿಗೆ, ಆರೋಗ್ಯಕ್ಕೆ ಮತ್ತು ಆರ್ಥಿಕ ಸಮೃದ್ಧಿಗೆ ಕಾರಣವಾಗುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ, ಭಕ್ತಿ ಮತ್ತು ಶಕ್ತಿ ಇರುತ್ತದೆ. ಉತ್ತರ ದಿಕ್ಕಿನಲ್ಲಿ ನೆಟ್ಟರೆ ಧನ, ಸಮೃದ್ಧಿ ವೃದ್ಧಿಯಾಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ನೆಟ್ಟರೆ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಭಾನುವಾರದಂದು ನೀರು ಅರ್ಪಿಸುವುದರ ನಿಷೇಧ. ಶಾಸ್ತ್ರಗಳ ಪ್ರಕಾರ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರದು. ಭಾನುವಾರದಂದು ತುಳಸಿ ಮಾತೆ ಭಗವಾನ್ ವಿಷ್ಣುವಿಗಾಗಿ ನಿರ್ಜಲ ವ್ರತವನ್ನು ಆಚರಿಸುತ್ತಾರೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಭಾನುವಾರ ತುಳಸಿಗೆ ನೀರನ್ನು ಅರ್ಪಿಸಬಾರದು. ಭಾನುವಾರದಂದು ತುಳಸಿ ಗಿಡಕ್ಕೆ ನೀರು ಅರ್ಪಿಸುವುದರಿಂದ ನಕಾರಾತ್ಮಕತೆ ಹೆಚ್ಚುತ್ತದೆ ಮತ್ತು ಮನೆಯಲ್ಲಿ ದಾರಿದ್ರ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಸಾವಾಗಿದ್ದರೆ, ಸೂತಕವಿದ್ದರೆ ನೀವು ತುಳಸಿಗೆ ನೀರನ್ನು ಅರ್ಪಿಸಲು ಸಾಧ್ಯವಾಗದಿದ್ದರೆ ಅಕ್ಕಪಕ್ಕದ ಮನೆಯ ಮಕ್ಕಳ ಕೈನಲ್ಲಿ ತುಳಸಿಗೆ ನೀರನ್ನು ಹಾಕಿಸಬೇಕು. ನೀರನ್ನು ಹಾಕದೆ ಹೆಚ್ಚು ದಿನ ಬಿಡಬಾರದು. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಡೆತಡೆ ಆಗುತ್ತಿದ್ದರೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಹಸಿ ಹಾಲನ್ನು ಅರ್ಪಿಸಿ ಇದರೊಂದಿಗೆ ಸಿಹಿ ತಿಂಡಿಯ ಭೋಗವನ್ನು ಅರ್ಪಿಸಿ ಯಾವುದೇ ಮುತ್ತೈದೆ ಸ್ತ್ರೀಗೆ ಸಿಹಿ ವಸ್ತುವನ್ನು ದಾನ ಮಾಡಿ. ಇದರಿಂದ ವ್ಯಾಪಾರದಲ್ಲಿ ನಿರಂತರ ಯಶಸ್ಸು ಸಿಗುತ್ತದೆ. ತುಳಸಿ ಗಿಡದ ಮೇಲೆ ಬಟ್ಟೆ, ಒಣಗಾಕಿದ ನೀರು ಬೀಳಬಾರದು. ತುಳಸಿ ಗಿಡದ ಮೇಲ್ಭಾಗದಲ್ಲಿ ಬಟ್ಟೆಗಳನ್ನು ಒಣಗಾಕಬೇಡಿ. ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡದಿಂದ ಆದಷ್ಟು ದೂರವಿರಿ. ತಿಳಿಯದೆ ಸ್ಪರ್ಶವಾದರೂ ತುಳಸಿ ಒಣಗಿ ಹೋಗುತ್ತದೆ. ವೈಯಕ್ತಿಕವಾಗಿ ಮಹಿಳೆಯರಿಗೆ ತುಳಸಿ ಪೂಜೆಯನ್ನು ಮಾಡುವುದರಿಂದ, ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಧೈರ್ಯ, ಸ್ಥೈರ್ಯ ಹೆಚ್ಚಾಗುತ್ತದೆ. ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಪರಿಹರಿಸುವ ಶಕ್ತಿ, ಸಹನೆ ತಾಯಿ ಲಕ್ಷ್ಮಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಬ್ಬರ ಮನೆಯನ್ನು ನಡೆಸುವ ಮಹಿಳೆ ಎಂಬ ಶಕ್ತಿಗೆ ಶಕ್ತಿ, ಧೈರ್ಯ, ಸ್ಥೈರ್ಯ, ಸಹನೆ ಪ್ರಾಪ್ತಿಯಾಗುತ್ತದೆ. ಆ ಮನೆತನ, ಕುಟುಂಬ ಹೇಳಿಕೆ ಆಗುತ್ತದೆ. ಹಾಗಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ತುಳಸಿಯನ್ನು ಆರಾಧಿಸಿ ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮದುವೆಯಲ್ಲಿನ ಅಡೆತಡೆಗಳನ್ನು ತೊಡೆದು ಹಾಕಲು ತುಳಸಿಗೆ ಸಿಂಧೂರ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಮತ್ತು ತುಳಸಿಯನ್ನು ಪ್ರತಿದಿನ ಪೂಜಿಸಿ. ತುಳಸಿ ಮಾತೆಗೆ ಸುಮಂಗಲಿಯರಿಗೆ ಬಾಗಿನದಲ್ಲಿ ನೀಡುವ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಿ. ನಂತರ ವಸ್ತುಗಳನ್ನು ಮುತ್ತೈದೆಯರಿಗೆ ನೀಡಿದರೆ ಲಕ್ಷ್ಮಿಯ ಆಶೀರ್ವಾದ ಪಡೆಯುವುದರೊಂದಿಗೆ ದಾಂಪತ್ಯದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಆರ್ಥಿಕ ಏಳಿಗೆಯನ್ನು ನೀವು ಕಾಣಬಹುದು. ಅಮಾವಾಸ್ಯೆ, ಹುಣ್ಣಿಮೆ, ದ್ವಾದಶಿ, ಏಕಾದಶಿ, ಮಧ್ಯಾಹ್ನ ಸಮಯ, ರಾತ್ರಿ ಸಮಯ, ಭಾನುವಾರ, ಶುಕ್ರವಾರ ದಿನಗಳಂದು ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು. ಅದರಲ್ಲೂ ದ್ವಾದಶಿ ದಿನದಂದು ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು ಎಂದು ಶಾಸ್ತ್ರದಲ್ಲೇ ಉಲ್ಲೇಖವಿದೆ. ಇದು ಹರಿಯ ತಲೆ ಮೇಲೆ ಒಡೆದ ಪಾಪವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಮನೆಯ ಸಂಪತ್ತು ಕ್ಷೀಣಿಸುತ್ತದೆ, ಆಯಸ್ಸು ಕಡಿಮೆಯಾಗುತ್ತದೆ. ತುಳಸಿಗೆ ಪ್ರತಿದಿನ ಅಂದರೆ ಭಾನುವಾರದ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ನೀರಿಗೆ ಗಂಗಾಜಲ ಬೆರೆಸಿ ಅರ್ಪಿಸಿದರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಸುಖ, ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತದೆ. ತುಳಸಿಯ ಮುಂದೆ ದಿನವೂ ದೀಪ ಹಚ್ಚಿ ಪ್ರಾರ್ಥಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಶಕ್ತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುತ್ತದೆ. ಮನೆಗೆ ರಕ್ಷಣೆ ಕೂಡ ಸಿಗುತ್ತದೆ. ನಾವು ಈ ವಿಶೇಷ ಸಂಕೇತವನ್ನು ತಿಳಿಸಿಕೊಂಡು ಅವುಗಳಿಗೆ ಶ್ರದ್ಧೆಯಿಂದ ಸ್ಪಂದಿಸಿದರೆ ಮನೆಯಲ್ಲಿನ ದೋಷಗಳು ದೂರವಾಗುತ್ತವೆ. ತಾಯಿ ಲಕ್ಷ್ಮಿಯ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ. ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.